4-5 ಇದಷ್ಟು ರಿಸಲ್ಟು ನಮ್ಮ ತಾಲೂಕಿಗೆ ಬಂದಿದೆ. ಈಗ ನಾವಂದರೆ ರ್ಯಾಂಕನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಒಂದು ವಾರಗಳ ಕಾಲ ಆ ವಿದ್ಯಾರ್ಥಿಗಳಿಗೆ ರೆಸಿಡೆನ್ಷಿಯಲ್ ಟ್ರೈನಿಂಗನ್ನು ನಮ್ಮ ತಾಲೂಕಿನಲ್ಲಿ ಕೊಟ್ಟಿದ್ವಿ. ನಾವು ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಸುಮಾರು 106 ವಿದ್ಯಾರ್ಥಿಗಳಿಗೆ ನಾವು ವಸತಿ ಸಹಿತವಾದಂತಹ ಕೋಚಿಂಗ್ ಕ್ಯಾಂಪನ್ನು ಮಾಡಿದ್ವಿ. ಅದರಲ್ಲಿ ಬೇರೆ ಬೇರೆ ಜಿಲ್ಲೆಯ ರಿಸೋರ್ಸ್ ಪರ್ಸನನ್ನು ಕರೆಸಿ ಮಾಡಿದ್ವಿ. ಆಮೇಲೆ ಇವುಗಳು ಸಬ್ಜೆಕ್ಟ್, ಆಮೇಲೆ ಆ ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಟರಿ ಪರೀಕ್ಷೆ ಆದ ನಂತರ ಏನಾದರೂ ಸಮಸ್ಯೆಗಳಿದ್ದರೆ ಅವರು ನಮ್ಮ ಆನ್ಲೈನ್ ಇವುಗಳ ಮೂಲಕ ಅವರಿಗೆ ಒಂದೊಂದು ವಿಷಯದ 1 ಗಂಟೆಯ ಕೋಚಿಂಗ್ ಕ್ಲಾಸನ್ನು ಮಾಡಿದ್ವಿ. ಅಂದರೆ ಏನಾದರೂ ಅವರಿಗೆ ಇನ್ನೂ ಏನಾದರೂ ಗೊತ್ತಾಗದೇ ಇರುವಂಥ ಅಂಶಗಳಿದ್ದರೆ ಅಂತ ಎಲ್ಲ ಪ್ರಿಪ್ರೇಟರಿ ಆದ ಮೇಲೆ ಆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 615 ಸುಮಾರು 8 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಅವರು ನಮ್ಮ ಒಂದೊಂದು ಮಾರ್ಕ್ಸಲ್ಲಿ ಹೋಗಿದೆ ನಮ್ಮ ಸ್ಟೇಟ್ ರ್ಯಾಂಕ್. ಅದರಲ್ಲಿ ಒಂದೊಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿದ್ದರೆ ಅದು ಅವಕಾಶ ಆಗ್ತಿತ್ತು ನಮಗೆ. ಆಮೇಲೆ ಸುಮಾರು 7 ಸ್ಕೂಲಿನಲ್ಲಿ ಒಂದೇ ವಿದ್ಯಾರ್ಥಿ ಫೇಲ್ ಆಗಿದ್ದಾರೆ, ಒಂದೊಂದೇ ವಿದ್ಯಾರ್ಥಿ. ಅವು ಬಂದರೆ ನಮಗೆ ಇನ್ನೂ 100% ಇನ್ನೂ ಚೆನ್ನಾಗಿ ಆಗ್ತಿತ್ತು. ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಮೇಲೆ ಪಾಲಕರು ಎಲ್ಲರೂ ಕೂಡ SDMC ಅವರು, ಆಮೇಲೆ ಯಲ್ಲಾಪುರ BO ಅವರಿಗೆ ಫೋನ್ ಮಾಡಿದೆ. ಅವ್ರದ್ದು